ಹಿಂದೂ ಧರ್ಮದಲ್ಲಿ ಭಾಳ ಆಳವಾದ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಇಟ್ಟುಕೊಂಡವರು ಈ ಸಿದ್ಧಾಂತವನ್ನು ಹೇಳಿದರೆ ನಮಗೆ ಅರ್ಬನ್ ನಕ್ಸಲ್ ಅಂತ ಪಟ್ಟ ಕಟ್ಟುವಂಥವರು, ಧರ್ಮವನ್ನು ಒಡೆಯುವ ಭಂಜಕರು ಅಂತ ಕರೆಯೋದು, ಇನ್ನೂ ಏನೇನೋ ಕೆಟ್ಟ ಪದಗಳನ್ನು ಕರೆದು ಬಳಸಿದರೆ ನಮಗೇನು ಹಾನಿ ಆಗಂಗಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮನ್ನೊಂದು ಕೈ ನೋಡ್ಕೊಳ್ತೀವಿ ಅಂತಲೂ ಕಮೆಂಟ್ ಹಾಕ್ತಾರೆ. ಅದಕ್ಕೆ ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳಬೇಕಾದಾಗ ಅವರು 12ನೇ ಶತಮಾನದಲ್ಲಿದ್ದರು. ನಾವು 21ನೇ ಶತಮಾನದಲ್ಲಿದ್ದೀವಿ. 12ನೇ ಶತಮಾನದಲ್ಲಿ ಇನ್ನೂ ಎಷ್ಟು ಸಂಕಷ್ಟದ ದಿನಗಳಿರಬೇಕು, ಸಂಕಷ್ಟದ ಕಾಲ ಇರಬೇಕು, ಅವರಿಗೆಷ್ಟು ಸಮಾಜ ಟೀಕೆ ನಿಂದನೆಯನ್ನು ಮಾಡಿರಬೇಕು. ಯಾಕಂದ್ರೆ ಸಮಾಜದಲ್ಲಿ ಒಂದು ಆಳವಾಗಿ ನಂಬಿರುವಂಥ ಒಂದು ವ್ಯವಸ್ಥೆ ಇತ್ತು, ಅದು ವರ್ಣಾಶ್ರಮ ವ್ಯವಸ್ಥೆ ಇತ್ತು. ಅಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ಪ್ರತಿಪಾದನೆ ಇತ್ತು, ಅದನ್ನು ನಂಬಿದ್ರು. ಆದರೆ ಅದಕ್ಕೆ ವಿರೋಧವಾಗಿ ಬಸವಣ್ಣ ಮಾತಾಡಿದ್ದು ಆಗಿನ ಕಾಲಕ್ಕೆ ಈಗ ವಿಚಾರ ಮಾಡಿದರೆ ಎಷ್ಟು ಬಿಸಿ ತುಪ್ಪವಾಗಿ ಪರಿಣಮಿಸಿರಬೇಕು, ಎಷ್ಟು ಅಪಾಯಕಾರಿಯಾಗಿ ಅದು ಗೋಚರವಾಗಿರಬೇಕು.